ಸುಮ್ಮನೆ ಅದಕ್ಕೆ ಬೇಕು ಯಪ್ಪ ಏನು ಭಾರ ಇದೆ ಹೊರ ಇದು. ಸೊ ಲೆಟ್ಸ್ ಗೋ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಲುಕ್ ಹೊಡೆಯಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಬಾಂಬಾಗಿದೆ ನೋಡಿ. ನನ್ನ ಫೇಸ್ ಕೂಡ ಕಾಣ್ತಿದೆ ಇದರಲ್ಲಿ, ಕಲರ್ ಡ್ರೆಸ್ಸಿಂಗಿಗೆ ಫುಲ್ ಮ್ಯಾಚ್ ಆಗ್ತಿದೆ ಇದು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಹೆಲ್ಮೆಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಗುರು. ನೈಟ್ ಹೊತ್ತದು, ಟೈಮ್ 11:40 ಅಂತ ಅಂದ್ಕೊಳ್ಳಿ. ಸೊ ಆ್ಯಕ್ಚುಲಿ ನನಗೆ ಬಂದಿದ್ದು 5 ಗಂಟೆ ಸುಮಾರು ಬಂದಿದ್ದು. ಹೆಲ್ಮೆಟ್ಟು ಮೇಲೆ ಇಟ್ಟಿದ್ದೀನಿ ಗುರು. ನೋಡಿದೆ, ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಬಟ್ ನಿಮಗೆ ಒಂದು ಸಲ ತೋರಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಬಟ್ ಬಾಂಬಾಗಿದೆ ಗುರು ಹೆಲ್ಮೆಟ್ ಅಂತೂ. ನೋಡೋಕೆ ನನಗೆ ಅಮ್ಮನೆ ಇಷ್ಟ ಆಗೋಯ್ತದು. ಸೊ ಎಷ್ಟೋ ನೋಡಿ ಇಲ್ಲಿ ಇಟ್ಬಿಟ್ಟಿದ್ದೀನಿ ತೆಗೆದು. ಅವಾಗ ಸುಮ್ಮನೆ ಬೇಡ, ಮನೆಯಲ್ಲಿ ಚಿಕ್ಕ ಹುಡುಗರು ಬೇರೆ ಇದಾರ, ಸುಮ್ಮನೆ ಅದಕ್ಕೆ ಬೇಕು ಯಪ್ಪ ಏನು ಭಾರ ಇದೆ ಹೊರ ಇದು. ಸೊ ಲೆಟ್ಸ್ ಗೋ ಅನ್ಬಾಕ್ಸಿಂಗ್ ಮಾಡೋಣ. ಹಾಂ, ಸೊ ಇಟ್ಟಿರ್ತೀನಿ ಕ್ಯಾಮ್ರಾ ನಾನು, ಬಟ್ ಬನ್ನಿ. ಇದೇನು ಕ್ಯಾಶ್ ಬ್ಯಾಕ್ ಕಾರ್ಡ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಕ್ಯಾಶ್ ಬ್ಯಾಕು 10 ರೂಪೀಸ್ ಇಷ್ಟೆಲ್ಲ ಪರವಾಗಿಲ್ಲ, ನೋಡೋಣ. ಬಟ್ ಇವಾಗ ಹೆಲ್ಮೆಟ್ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಸೊ ಚಿಂದಿದ್ರು ಹೆಲ್ಮೆಟ್ ಅಂತ ಕೇಳಬಿಡಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ, ಬಟ್ ಇನ್ನೊಂದ್ಸಲ ನಿಮಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ನೋಡಿ ಈ ಥರ ಇದೆ, ನೋಡಿದ್ರಾ? ಬಾಂಬಾಗಿದೆ. ಬಟ್ ಹೆಲ್ಮೆಟ್ ಅಂತೂ ನಾನು ಗ್ಲಾಸು ಆ್ಯಕ್ಚುಲಿ ಇದು ಎಲ್ಲ ಇವಾಗ ವೈಟು ಅವೆಲ್ಲ ಬರುತ್ತೆ ಗುರು, ಬೇಡ ನನಗೆ. ಸ್ವಲ್ಪ ಚೆನ್ನಾಗಿರಲಿ ಲುಕ್ಕಪ್ಪ ಬೈಕ್ ರೈಡಿಗೆ ಹೋದಾಗ ಅಂಥೇಳಿ ತರಿಸಿದ್ದೀನಿ. ಹೆಂಗೆಂಗೋ ಹಾಕ್ಬಿಟ್ರಲ್ಲ ಅದು, ತೆಗೆದಂಗೆ ಇದನ್ನು ತೆಗಿಯೋಕ್ಕಂತೂ ಬರೋಲ್ಲ. ಅರ್ಧೇ ಬಿಸಿ ಹಾಕ್ಬಿಡ್ಬೇಕು, ಅರ್ದು ಬಿಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅರೇನಾವಂತ ಇದು, ಬಟ್ ಹುಷಾರಾಗಿ ತೆಗಿಬೇಕು ಗುರು. ಹೊಸ ಹೆಲ್ಮೆಟ್ ಬೇರೆ, ಮನೇಲಿ ಇನ್ನೊವ್ರಿಗೆ ಗೊತ್ತಿಲ್ಲ ನಾನು ಹೆಲ್ಮೆಟ್ ತಗೊಂಬಂದಿದ್ದೀನಿ ಅನ್ನೋದು. ಸೊ ನೋಡಿ ಹೇಗಿದೆ ಅಲ್ಲ ಬಾಂಬೂರು. ಫಸ್ಟ್ ಟೈಮ್ ನಾನು ಹಿಂಗೆ ನೋಡ್ತಾ ಇರೋದು, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಹೆಲ್ಮೆಟ್ ತರ್ಸೋಕ್ಕೆ ಕಾರಣ ಏನಂದರೆ, ಹೋಗ್ತಾ ಹೇಳ್ತೀನಿ. ಏನು ಗುರು ಅರೇನು ಹೋಗ್ತು. ಸೊ ಬನ್ನಿ, ಅರ್ದು ಸಿಗ್ತೀನಿ. ಅರ್ದು ಬಿಟ್ಟಿದ್ದೀನಿ ನೋಡಿ, ಪ್ಲಾಸ್ಟಿಕ್ ಬೇರೆ ಹಾಕ್ಬಿಟ್ಟವ್ರೆ. ಸೊ ನೋಡಿ ಗುರು, ಈ ಥರ ಇದು ಗೊತ್ತಾ, ಮಿಂಚುತ್ತಾ ಇದೆ ಇದು. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಲುಕ್ ಹೊಡೆಯಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಬಾಂಬಾಗಿದೆ ನೋಡಿ. ನನ್ನ ಫೇಸ್ ಕೂಡ ಕಾಣ್ತಿದೆ ಇದರಲ್ಲಿ, ಕಲರ್ ನೋಡಿದ್ರಾ? ಸೊ ಮಿಡ್ ನೈಟ್ ನಾನು ರಿವ್ಯೂ ಮಾಡ್ತಾ ಇರೋದು. ಬಟ್ ಇದಕ್ಕಿನ್ನ ಮೋಟೋ ವ್ಲಾಗಿಂಗ್ ಸೆಟಪ್ಪು ಓಲ್ಡ್ ಇದೆ. ಓಲ್ಡ್ ಬೇಡ, ಇದಕ್ಕೊಂದು ಹೊಸದಾಗಿ ತರ್ಸೋಣ ಅಂಥೇಳಿ ಆರ್ಡ್ರ್ ಮಾಡಿದ್ದೀನಿ. ಅದೊಂದು ಇವತ್ತೇ ಆರ್ಡ್ರ್ ಮಾಡಿದ್ದೆ. ಅದು ಹೆಲ್ಮೆಟ್ ನೋಡಿದ ಮೇಲೇ ಆರ್ಡ್ರ್ ಮಾಡಿದ್ದು ಗುರು, ಇಲ್ಲಾಂದರೆ ಆರ್ಡ್ರ್ ಮಾಡ್ತಿದ್ದಿಲ್ಲ ನಾನು. ಏನೋ ಡ್ಯಾಮೇಜ್ ಆಯ್ತಾ ಇಲ್ಲ ಹೆಲ್ಮೆಟ್ಟು ಆ ಥರ ನೋಡ್ಕೊಂಡು ಆರ್ಡ್ರ್ ಮಾಡಿದ್ದೆ. ಸೊ ಡಾಲ್ಫಿನ್ ಮೋಡ ನೋಡಿ ಹೇಗಿದೆ, ಹೈ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ. ನೈಸ್ ನೋಡಿ ಹೇಗೆ ಥರ ಕೊಟ್ಟಿದ್ದಾನೆ ಸ್ಟೈಲು. ಒಂದು ಸಲ ಹಾಕ್ಕೊಂಡು ನೋಡೋಣ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಷ್ಟೇ, ನನಗಂದು ತುಂಬ ಹಿಡಿಸ್ತು ಗುರು ಇದು ಹೆಲ್ಮೆಟ್. ಕರೆಕ್ಟ್ ಆಗ್ತಿದೆ ಗುರು, ನನಗೆ ಕಂಫರ್ಟೇಬಲ್ ಇದೆ. ಹೆಲ್ಮೆಟ್ ಮಾತ್ರ ಕಂಫರ್ಟೇಬಲ್ ಇದೆ, ಇದಕ್ಕೆ ಸುಳ್ಳು ಹೇಳ್ಬೇಕು. ನಾನು ನನಗೆ ಸೈಜ್ ಆಪ್ಷನ್ ಬಂದಿದ್ದಿಲ್ಲ, ಇದು ಮೀಡಿಯಮ್ ಸೈಜಾಗಿ ಬಂದಿದೆ. ಬಟ್ ಕಂಫರ್ಟೇಬಲ್ ಇದೆ ನನಗಂತೂ. ಸೊ ಏನು ಶೇಕ್ ಆಗೋಲ್ಲ, ಬೆಲ್ಟ್ ಇರಲಿಲ್ಲ ಅಂದರೂ ಕೂಡ ಶೇಕ್ ಆಗೋಲ್ಲ, ಆ ಥರ ಇದೆ ನನಗೆ. ಸೊ ಈ ಥರನೇ ಬೇಕಾಗಿದೆ ನನಗೆ ಹೆಲ್ಮೆಟ್. ಸೊ ಇವತ್ತು ಇನ್ನೊಂದಿದೆ ಅಲ್ಲ ಹೆಲ್ಮೆಟ್. ನಾನು ಆ್ಯಕ್ಚುಲಿ ಹೆಲ್ಮೆಟ್ ತಗೋಣಕ್ಕೆ ಒಂದು ಕಾರಣ ಇದೆ. ಎದಕ್ಕಂತ ಹೇಳ್ತೀನಿ ನೋಡಿ. ನಾನು ಹೇಳಿದ್ನಲ್ಲ,
ಹೋದ ವಿಡಿಯೋನಲ್ಲಿ ಗೊತ್ತಾಗಿರುತ್ತೆ. ಲಾಂಗ್ ರೈಡ್ ಅದಕ್ಕೆ ಎಕ್ಸ್ಟ್ರಾ ಹೆಲ್ಮೆಟ್, ಯಾಕಂದರೆ ಇನ್ನೊಬ್ಬನ ನಾನು ಹಾಕೊಂಡು ಹೋಗಲೇಬೇಕು. ಒಬ್ಬನಿಗೆ ಅಂದರೆ ನನಗೆ ಆಗೋದೇ ಇಲ್ಲ ಗುರು. ಒಬ್ಬನೇ ಸುಮ್ಮನೆ ಮಾತಾಡ್ಕೊಂತ ಯಾವನು ಇದು ಮಾಡ್ತಾನೆ ಹೇಳಿ, ಫೋಟೋ ಶೀಟಿಗೆ ಸೊ ಅಲ್ಲಿ ಎಲ್ಲೇನೂ ನಿಲ್ಲಿಸಿ ಫೋಟೋ ತಕ್ಕೊಳೋದು ಅದಿದೆ ಅಂತೇಳಿ ಇಬ್ಬರು ನಮ್ಮ ಮಳೆ ಒಬ್ಬನು ಬಂದ್ಬಿಟ್ಟವನೆ. ಸೊ ಅದಕ್ಕೆ ಹೆಲ್ಮೆಟ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಕಾಸ್ಟ್ ಎಲ್ಲ ಹೆವಿ. ಸೊ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ನಾನು, ಅದು ತುಂಬ ಸ್ಕ್ಯಾಮ್ ನಡೀತಿದೆ, ಅದನ್ನು ಹೇಳ್ತೀನಿ. ಸೊ ಬನ್ನಿ ಹೆಲ್ಮೆಟ್ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡ್ಬಿಡೋಣ ಹೇಗಿದೆ ಅಂತೇಳಿ. ನೋಡಿ ಹೇಗೆ ಕಾಣ್ತಿದೆ, ತುಂಬ ಬಾಂಬ್ ಆಗಿದೆ ಗುರು. ಡ್ರೆಸ್ಸಿಂಗಿಗೆ ಫುಲ್ ಮ್ಯಾಚ್ ಆಗ್ತಿದೆ ಇದು. ಆ್ಯಕ್ಚುಲಿ ಇವೆಲ್ಲ ಇಲ್ಲ. ಸೊ ನೋಡಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇನ್ನು ಮುಂದೆ ಆದರೂ ಚೆನ್ನಾಗಿ ಇಟ್ಕೋಬೇಕು. ಸೊ ಬಾಂಬಾಗಿದೆ. ಇನ್ನೊಂದು ಹೆಲ್ಮೆಟ್ ಇದೆ, ಬಟ್ ಅದು ನಂದಲ್ಲ, ನಮ್ಮ ಮಾಮಂದು. ನೋಡಿ ಅಲ್ಲಿದೆ. ಅದು ಹೇಗಂದರೆ ಯೂಸ್ ಮಾಡಲ್ಲ. ಆತ ಒಂದು 2 ಸಲ ಕೇಳಿದ್ದೆ ನಾನು, ತಗೊಂಡು ಹೋಗ್ಲಾ ರೈಡಿಗೆಲ್ಲಾದರೂ ಅಂತ. ಬೇಡ 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 ಅಂದ್ರೆ ಸರಿ ತಗಪ್ಪ ಬೇಡ ಅಂದರೆ ಇನ್ನೇನು ನನ್ನಂತಕ್ಕೆ ಇನ್ನೊಂದು ಹೆಲ್ಮೆಟ್ ಇತ್ತಲ್ಲ ಅದರಲ್ಲೇ ರೈಡ್ ಮಾಡ್ತಿದ್ದೆ. ಬಟ್ ಇದೊಂದು ತುಂಬ ಕಂಫರ್ಟಬಲ್ ಆಗಿದೆ ನನಗಂತೂ, ಮಾತಾಡೋಕ್ಕಾಗಲಿ. ಸೊ ಬ್ಯೂಟಿ ಗುರು. ಸೊ ಭಾಳ ಜೋಪಾನದಿಂದ ಹಿಡ್ಕೋಬೇಕು ಅದನ್ನು, ಯಾಕಂದರೆ ಇನ್ನೂ ತುಂಬ ಬಾಂಬಾಗಿದೆ ಅವರು ಹೆಲ್ಮೆಟ್. ಸ್ವಲ್ಪ ಇಲ್ಲಿ ಅದು ಬೆಲ್ಟ್ ಇರುತ್ತಲ್ಲ ಸ್ವಲ್ಪ ಟೈಟ್ ಆಗೋಲ್ಲ ಅಷ್ಟೇ, ಇನ್ನು ಉಳ್ಕಿದವ್ರು ಫುಲ್ ಕಂಫರ್ಟಬಲ್ ಆಗಿದೆ. ಗ್ಲಾಸಸ್ ಬೆಳಿಗ್ಗೆ ಹೊತ್ತು ನೋಡಬೇಕು ನಾನು ಅದನ್ನು, ಯಾಕಂದರೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್. ಅವಾಗ ಏನಾಗುತ್ತೆ, ವೈಟ್ ಇದ್ದಾಗ ಸುಮ್ಮನೆ ಸುಡ್ದೈತಲ್ಲ, ಸುಟ್ಟಾಗ ಏನಾಗುತ್ತೆ ಮುಖ ಬ್ಲಾಕ್ ಆಗೋದು ಆ ಥರ ಆಗುತ್ತೆ. ಆ ಥರ ಗ್ಲಾಸಸ್ ಇದ್ದರೆ ಜಾಸ್ತಿ ಫೋಕಸ್ ಬರೋಲ್ಲ, ಏನೇನೂ ಆಗೋಲ್ಲ, ಕರೆಕ್ಟ್ ಸ್ವಲ್ಪ ಇದು ಕಾಣುತ್ತೆ. ಅದಕ್ಕೆ ನಾನು ಅದನ್ನು ಎತ್ಕೊಂಡಿದ್ದೆ. ತುಂಬ ಬಾಂಬಾಗಿದೆ. ಸೊ ಇಷ್ಟೇ. ನಾನು ಅದನ್ನು ತರ್ಸೋಕ್ಕೆ ಕಾರಣನೇ ಬೇರೆ ಗುರು. ನೆಕ್ಸ್ಟ್ ಮಂತೆಲ್ಲ ನಾನು ರೈಡ್ ಮಾಡ್ತೀನಿ ಅಂತೇಳಿ ನಿಮಗೆ ಹೇಳಿದ್ದೆ. ವೀಕೆಂಡ್ ರೈಡ್ ಮಾಡೋಣ ಅಂತ ಅದನ್ನು ನಾನು ಎತ್ಕೊಂಡಿದ್ದು. ಸೊ ಮೋಟೋ ವ್ಲಾಗ್ ಸೆಟಪ್ ಅದೊಂದು ಆರ್ಡ್ರ್ ಮಾಡಿದ್ದೀನಿ, ನೋಡೋಣ. ಅದು ಸ್ವಲ್ಪ ನನಗೆ ಸೆಟ್ ಆಗಬೇಕು ಗುರು. ಹೆಲ್ಮೆಟ್ ಕಂಫರ್ಟಬಲ್ ಕುಂದಿರುತ್ತೋ ಇಲ್ಲೋ ಅದೊಂದೇ ಭಯ, ಉಳಿಕಿದ್ದೆಲ್ಲ ನನಗೆ ಆಲ್ ಓಕೆ. ಬಟ್ ನೋಡೋಣ, ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಸೊ ಹೆಲ್ಮೆಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಮರಿಬೇಡಿ. ಸೊ ಟಾಟಾ ಬಾಯ್, ಲವ್ ಯು. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿ ಲವ್ ಯು ಆಲ್.